ಕಲ್ಲು ತೂರಿದವರಿಗೆ ಲಾಠಿ ರುಚಿ. ಹುಡುಕಿ ಹೊಡೆದರು ಪೊಲೀಸರು. ಮುಂಬೈನ ಬಾಂದ್ರಾದಲ್ಲಿ ಐತಿಹಾಸಿಕ ಕಾರ್ಯಾಚರಣೆ. ಕಳೆದ ಕೆಲ ದಿನಗಳಿಂದ ಮುಂಬೈ ಮಹಾನಗರದ ಬಾಂದ್ರಾದಲ್ಲಿರುವ ಗರೀಬ್ ನಗರ್ ತೆರವು ಕಾರ್ಯಾಚರಣೆ ನಡೀತಾನೇ ಇದೆ. ಇದಷ್ಟು ಸುಲಭದ ಮಾತಾಗಿರಲಿಲ್ಲ. ಕೋರ್ಟ್ ಆದೇಶವಿದ್ದರೂ ಅದರ ಜಾರಿ ಮಾಡೋಕೆ ಯಾರೂ ಮುಂದಾಗಿರಲಿಲ್ಲ. ಒಂದು, ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ಮತ್ತೊಂದು ಮುಸ್ಲಿಂ ಕಿಡಿಗೇಡಿಗಳು ಗಲಭೆ ಎಬ್ಬಿಸುವ ಆತಂಕ. ಇಷ್ಟೆಲ್ಲ ಆತಂಕದ ನಡುವೆಯೂ ಇಲ್ಲಿ ಬಹುಮಹಡಿ ಕಟ್ಟಡಗಳು ನೆಲಕ್ಕೆ ಉರುಳಿ ಬಿದ್ದವು. ಬುಲ್ಡೋಸರ್ ಗರ್ಜನೆ ನಿಲ್ಲಿಸಲು ಇಲ್ಲಿನ ಅಕ್ರಮವಾಸಿಗಳಿಗೆ ಸಾಧ್ಯವಾಗಲಿಲ್ಲ. ಇದಕ್ಕೆ ಸಾಧ್ಯವಾಗಿದ್ದು ರೈಲ್ವೆ ಪೊಲೀಸರು ಮತ್ತು ಮುಂಬೈ ಪೊಲೀಸರ ಖಡಕ್ ಆಪರೇಷನ್. ಎಲ್ಲ ಕಡೆಯಂತೆ ಇಲ್ಲೂ ಸಹ ಕಲ್ಲು ತೂರಾಟ ಜೋರಾಗಿಯೇ ನಡೆಯಿತು. ಹೊರಗಿನಿಂದ ತಂದ ಕಲ್ಲುಗಳ ಮೂಟೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕಂಡುಬಂದವು. ನಿರಂತರ ಕಲ್ಲು ತೂರಾಟವೂ ನಡೆಯಿತು. ಇದಕ್ಕೆ ಪೊಲೀಸರು ಜಗ್ಗಲಿಲ್ಲ. ಎಲ್ಲಿಂದ ಕಲ್ಲು ತೂರುತ್ತಿದ್ದರೋ ಅಲ್ಲಿಗೇ ನುಗ್ಗಿದರು. ಲಾಠಿ ರುಚಿ ತೋರಿಸಿದರು. ಮೊದಲಿಗೆ ಆ ಗುಂಪನ್ನು ಚದುರಿಸಿದರು. ಇನ್ನೊಂದು ದೃಶ್ಯ ನೋಡಿ. ಇಲ್ಲೂ ಅಷ್ಟೇ, ಪೊಲೀಸರು ಹೆದರಿ ಓಡಿ ಹೋಗಲಿ ಅನ್ನೋದು ಈ ಕಿಡಿಗೇಡಿಗಳ ಉದ್ದೇಶ. ಹಾಗಾಗಿ ಎಗ್ಗಿಲ್ಲದೆ ಕಲ್ಲು ತೂರಾಟ ನಡೆಸಿದರು. ಇಲ್ಲೂ ಅಷ್ಟೇ, ಪೊಲೀಸರು ಬಿಡಲಿಲ್ಲ. ಅವರಿದ್ದಲ್ಲಿಗೆ ಹೋದರು. ಮುಂದೆ ನಡೆದದ್ದು ಮಾರಿ ಹಬ್ಬ. ಇಲ್ಲೊಬ್ಬ ಸ್ಥಳೀಯ ನಾಯಕ. ಈತನ ಹೆಸರು ಸಯೀದ್ ಅನ್ಸಾರಿ. ಪೊಲೀಸರ ಮೇಲೆ ದೊಡ್ಡ ಸಿಮೆಂಟ್ ಬ್ಲಾಕ್ ಅನ್ನೇ ಎಸೆದಿದ್ದ. ಇದರಿಂದ 3-4 ಪೊಲೀಸರು ಗಂಭೀರವಾಗಿ ಗಾಯಗೊಂಡರು. ಆದರೂ ಪೊಲೀಸರು ಬಿಡಲಿಲ್ಲ. ಅವನು ಅಡಗಿ ಕುಳಿತಿದ್ದ ಮನೆಗೆ ನುಗ್ಗಿ ಆತನನ್ನು ಎಳೆದೊಯ್ದರು. ಇಷ್ಟೆಲ್ಲ ನಡೆಯುವಾಗ ಎಂದಿನಂತೆ ಪ್ರತಿಪಕ್ಷಗಳು ಗೊಳೋ ಅಂಟಿವೆ. ಅಮಾಯಕರ ಮೇಲೆ ಪೊಲೀಸ್ ದೌರ್ಜನ್ಯ ಅಂತ ಗೋಳಿಡ್ತಿವೆ. ಆದರೆ ಇದಕ್ಕೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡಣವೀಸ್ ಉತ್ತರ ಏನು ಗೊತ್ತಾ? ಕಲ್ಲು ಪೂರಿದರೆ ಇನ್ನೇನು ಮಾಡೋಕಾಗುತ್ತೆ ಅನ್ನೋದು. अतिक्रमण निकालने का कार्य चल रहा है. अतिक्रमण निकालते समय कुछ लोगों ने पत्थरबाजी की, पुलिस पर पत्थर फेंके. इसलिए पुलिस ने उनके ऊपर लाठीचार्ज किया, उनको कंट्रोल में लाया. उसके बाद जो पत्थर फेंकने वाले थे उनको अरेस्ट किया. ಪೊಲೀಸರ ಖಡಕ್ ಆಪರೇಷನ್ ನಿಂದಾಗಿ 40 ವರ್ಷಗಳಿಂದ ಆಗದ ಕಾರ್ಯ ಈಗ ಕೇವಲ 4 ದಿನಗಳಲ್ಲಿ ಮುಗಿದು ಹೋಗಿದೆ. ವೋಟ್ ಬ್ಯಾಂಕ್ ರಾಜಕಾರಣವನ್ನು ತೊರೆದರೆ ಆಡಳಿತ ವ್ಯವಸ್ಥೆ ಹೇಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಲು ಸಾಧ್ಯ ಅನ್ನೋದು ಬಾಂದ್ರಾ ಆಪರೇಷನ್ ತೋರಿಸಿಕೊಟ್ಟಿದೆ.